R1 न्यूज़ में आपका स्वागत है। मैं हूं आफ्ताब काखंडकी। ಏನೋ ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ, ಊರಾಗಿರಲಿಲ್ಲ. ಅದು ನಿತ್ಯ ಚಟುವಟಿಕೆ ಮಾಡ್ತೀನಿ ಸರ್. ನೀವು ಗಮನಿಸಿರಿ, 4.5 ವರ್ಷ 5 ವರ್ಷ ನಾನು ಅವರೇ ಪಾರ್ಟಿಗೆ ಯಾವುದೂ ಕೆಲಸಕ್ಕೆ ಬಂದಿಲ್ಲ. ಇದು ಶಾಸಕರೇ ಅದಕ್ಕೂ ನಾನು ಕಂಟಿನ್ಯೂ ಆಗಿದ್ದೀನಿ. ಮತ್ತು ಮೊದಲು ಅವ್ರು ಬಂದಿಲ್ಲ, ಮತ್ತು ಈಗ ಯಾಕೆ ಟಿಕೆಟ್ ಕೇಳ್ತೀರಿ ಅವ್ರಿಗೆ ನೀವು ಕೇಳ್ಬೋದಲ್ಲ. ನಾವು ಒಂದು ರ್ಯಾಲಿ ಏನೋ ಸಣ್ಣ ಮನೆ ಬೇರೆ ಒಂದು ಕೆಲಸ ವೈಯಕ್ತಿಕ ನಾನು ಅತನಿಗೆ ಹೋಗಿದ್ದೆ, ನಮ್ಮ ಮನೆ ಕೆಲಸಕ್ಕೆ ಒಂದೇನೋ ಇದಕ್ಕೆ ಅತನಿಗೆ ಹೋಗಿದ್ದೆ. ಆದ್ರೆ ಅವ್ರು 4.5 ವರ್ಷ 5 ವರ್ಷ ಒಳಗೆ ಆರಿಸಿ ಬಂದ ನಂತರ 4 ವರ್ಷ ಅವ್ರು ಪಾರ್ಟಿ ಆ್ಯಕ್ಟಿವಿಟೀಸ್ ಒಳಗೆ ಇರಲಿಲ್ಲ. ಮೊನ್ನೆ ಮಹಾನಗರ ಪಾಲಿಕೆ ಎಂಟ್ರಿ ಹೊಡೆದಾರ ಅವರು. ಅವ್ರಿಗೆ ಅದು ಲಾಗು ಆಗಬೇಕಲ್ಲ. ಅದು ನನಗೊಂದೇನೋ ರ್ಯಾಲಿ ತಪ್ಪಿಸಿದ್ದು ಒಂದು ತಪ್ಪಿಸಿನ ಇಲ್ಲ ನನಗಿಲ್ಲ. ಅದಕ್ಕೆ ವೈಯಕ್ತಿಕ ಕೆಲಸಕ್ಕೆ ಹೋಗಿ ನಾನು ತಪ್ಪಿಸ್ಬೋದು, ಉದ್ದೇಶಪೂರ್ವಕ ತಪ್ಪಿಸಿಲ್ಲ, ಬೇರೆ ಕೆಲಸಕ್ಕೆ ಹೋಗಿದ್ದೆ. ಆದರೆ ನಾನು ಮತ್ತೆ ಮರುದಿವ್ಸ ಕಂಟಿನ್ಯೂ ಆಗಿ 2 ಕಡೆ ಹೋಗಿ ಬಂದೆ. ನಿನ್ನೆ ಆಲಮಟ್ಟಿಗೆ ಹೋಗಿದ್ದೆ, ನೃಗುಂದಿ ಹೋಗಿದ್ದೆ, ಮೊನ್ನೆ ಸಿಂದಗಿ ಹೋಗಿದ್ದೆ. 2 ನಾನು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಕ್ಷದ ಒಂದು ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್. ಸರ್, ಈಗ ಸಾಬ್ರು ಓಟು ಹಾಕಬೇಡ್ರಿ ಅಂತೇಳಿ ಮೊನ್ನೆ ಶಿವಾಜಿ ಜಯಂತಿ ದಿವಸ ಹೇಳ್ತಾರೆ. ನಿಮ್ಮ ಪಕ್ಷಕ್ಕೆ ಸಾಬ್ರು ಓಟ್ ಬೇಕು ಸರ್? ಅವರು ವೈಯಕ್ತಿಕ ಹೇಳಿಕೆ. ಇದು ರಾಜ್ಯ ಬಿ ಜೆ ಪಿದು ಅಲ್ಲ, ನಗರ ಬಿ ಜೆ ಪಿದು ಅಲ್ಲ, ಜಿಲ್ಲಾ ಬಿ ಜೆ ಪಿದು ಅಲ್ಲ. ಅವ್ರ ಹೇಳಿಕೆ ಅವರು ಅವಲೋಕನ ಮಾಡ್ಕೋಬೇಕು ಅವರು. ಯಾಕಂದ್ರೆ ಸಾಬ್ರು ಓಟು ನನಗೆ ಬೇಕಿಲ್ಲ, ಸಾಬ್ರು ಏನೋ ಟಿಪ್ಪು ಸುಲ್ತಾನ್ ಏನೋ ಹೇಳಿದಾರೆ, ನಾನು ಸರಿಯಾಗಿ ಓದಿಲ್ಲ ಅದನ್ನು. ಅವ್ರು ನೆನ್ಪು ಮಾಡೋಕೆ ಅವರು ಹುಟ್ಟುದ್ಲೇ ಅವ್ರ ಪಾರ್ಟ್ನರ್ ಅದಾರ. ಅವರು ಬೈ ಬರ್ತೆ ಅವರು ಈ ಶಾಸಕರು ಅವ್ರ ಪಾರ್ಟ್ನರ್ ಅದಾರ, ಮುಸ್ಲಿಮರ ಪಾರ್ಟ್ನರ್ ಅನ್ನೋದು ಅವ್ರು ನೆನಪು ಹಾಕಿ ಕಾಣಿಸ್ತದೆ. ಏನು ಗೊತ್ತಿಲ್ಲ. ಬಿಸ್ನೆಸ್ ಪಾರ್ಟ್ನರ್ ಅವರು ಒಂದು ಅವ್ರಿಗೆ ಕೇಳಿ ಹೇಳ್ತಾರೆ. ಬೈ ಬರ್ತ್ ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಪಾರ್ಟ್ನರ್ ಅದಾರ. ಈಗ ಹೊಳ್ಳೆ ಅವ್ರಿಗೆ ಆಸ್ತಿ ಬಂದದ. ಶಾಸಕರು ಟೂರಿಸ್ಟ್ ಹೋಟೆಲ್, ಅದು ನಿಮ್ಗೆ ಗೊತ್ತು, ನಾ ಹೆಸರು ಹೇಳಂಗಿಲ್ಲ ಅದ್ರದ್ದು. ಬೈ ಬರ್ತೆ ಅವ್ರ ಪಾರ್ಟ್ನರ್ ಅದಾರ. ಅವ್ರು ಯಾವಾಗ ಅವ್ರ ಮಾತಿಗೆ ಬದ್ಧತೆ ಇದ್ರ ಬಗ್ಗೆ ನೀವೇ ಪ್ರಶ್ನೆ ಮಾಡಬೇಕು, ಪತ್ರಕರ್ತರೇ ಮಾಡಬೇಕು. ಅವಾಗ ಹಿಂಗೆ ಹೇಳಿದ್ರಿ, ಯಾಕೆ ಹಿಂಗೆ ಹೇಳ್ತೀರ ನೀವು ಕೇಳ್ಬೇಕು ಅಷ್ಟೇ. ಆದ್ರೆ ನನಗೆ ಗೊತ್ತದ ಅವ್ರ ಪಾರ್ಟ್ನರ್ಶಿಪ್ ಇದ್ದದ್ದು ಅವ್ರ ತಂದೆಯವ್ರ ಕಾಲದಿಂದೇ ಟಿಪ್ಪು ಸುಲ್ತಾನ್ ವಂಶದರ ಜೊತೆ ಅವ್ರ ಪಾರ್ಟ್ನರ್ ಇದ್ದದ್ದು ನನಗೆ ಗೊತ್ತದ. ಇವತ್ತಿನ ಕೂಡ ಅದಾರ ಅವ್ರು, ಗೊತ್ತಕ್ಕೆ ಇರಬೇಕದು, ಇನ್ನೂ ಕಂಟಿನ್ಯೂ ಇರಬೇಕು ಆಸ್ತಿ ಅದು. ಸರ್, ಈಗ ಲಾಸ್ಟ್ ಮಂದಿ ಪ್ರೆಸ್ ಮೀಟ್ ಮುಖೇಶ್ ನಿರಾಣಿ ಅವರು ಮಾಡಬೇಕಾದ್ರೆ ದೊಡ್ಡ ಲೆವೆಲಿನ ಸವಾಲನ್ನು ಹಾಕಿದ್ರು. ಪಕ್ಕದಲ್ಲಿ ನೀವು ಇದ್ರಿ, ಅವತ್ತು ಈ ಚುನಾವಣೆಯಲ್ಲಿ ನೋಡ್ಕೊಳ್ತೀನಿ ಅಂತ ಅವರು ಹೇಳ್ಯಾರಲ್ರಿ ಅವರು. ಮತ್ತೆ ಈಗ ಬರ್ತಾರಲ್ಲ, ಮತ್ತೆ ಕೇಳ್ರಲ್ಲ. ಮತ್ತೆ ಅವರ ಆಯುಧ ನೀವೇ ಆಗ್ತಿದ್ದೀರಾ? ಅಲ್ಲ ಸರ್, ನಾನು ಯಾರ್ದು ಆಯುಧಲ್ಲ. ನಾನು ಕಂಟಿನ್ಯೂ ಆಗಿ ನಾನು ಇನ್ನೊಂದು ಸಲ ಒಳಗೆ ಒಂದು ಸ್ವಲ್ಪ ತಪ್ಪಿರಬೇಕು. ತಿಂಗಳಿಗೆ ಒಂದು ಸಲ ಮಾಡ್ತೀನಿ ಅಂತಿದ್ದೆ, ಅದು ಒಂದು ಸ್ವಲ್ಪ ಹೆಚ್ಕೊಂಡು. ಆ ನಿರಂತರವಾಗಿ 10 ವರ್ಷಗಳ ಕಾಲ ಪತ್ರಿಕಾಗೋಷ್ಠಿಗಳನ್ನು ನಿಮ್ಮ ಕರೆದು ಮಾತಾಡಿದ್ದು ನಗರ ಶಾಸಕರಲ್ಲಿ ಇವತ್ತು ಯಾರ ಬಗ್ಗೆನೇ ಇಲ್ಲ ಮಾತಾಡಿದ್ದು ನಾನು ಒಬ್ಬನೇ ತನಗೆ ಅನ್ನಿಸ್ತದೆ. ನಾನು ಹಿಂಗೆ ಶುರು ಮಾಡೋದು ಬ್ರೇಕ್ ಮಾಡೋದು ಯಾವಾಗ ಮಾಡೋಂಗಿಲ್ಲ. ಯಾವಾಗಲೂ ಕಂಟಿನ್ಯೂ ಆಗಿ ನನ್ನ ಹೇಳಿಕೆಗಳಿಗೆ ನಾನು ಬದ್ಧತೆಯಿಂದೇ ನಾನು ಹೇಳಿಕೆ ಕೊಡ್ತೀನಿ, ಮತ್ತು ಅದ್ರ ಪ್ರಕಾರ ಇರ್ತೀನಿ. ನಾನು ಅದ್ರಾಗ ಯಾವುದೇ ಬದಲಾವಣೆ ಇಲ್ಲ. ಆದಾಗ ಈ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಗಳಲ್ಲಿ ಇವತ್ತು ಕಾರ್ಯಕರ್ತರು ಅಷ್ಟು ಶ್ರಮವನ್ನು ಹಾಕಿ ಸಂಘಟನೆ ಮಾಡಿದ್ದಾರೆ. ಒಂದು ನಾನು ನಾಯಕರಿಗೆ ನಮ್ಮ ಪಕ್ಷದ ನಾಯಕರು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಕಾರ್ಯಕರ್ತರ ಶ್ರಮ ಎಷ್ಟದಪ್ಪ ಅಂದ್ರೆ, ಇವತ್ತು ಅವ್ರು ನಾವು ಪೂಜಿಸ್ಬೇಕು. ಕಾರ್ಯಕರ್ತರು ಕೆಲವೊಂದು ಕಾರ್ಯಕರ್ತರು ಹಿಂಗಿದಾರಲ್ಲ, ಎಲ್ಲ ಇವತ್ತು ನಿರ್ಧಾರಗಳನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಇವತ್ತು ಕಾರ್ಯಕರ್ತರು ಟಿಕೆಟು ಗೊಂದಲ ಬಿಲ್ಡಿಂಗ್ ಇರ್ತಾವೆ, ಕೊನೆಗೆ ಟಿಕೆಟ್ ಕೊಟ್ಟರು ಕೂಡ ಸರಳವಾಗಿ ಅವರು ಚುನಾವಣೆಗಳು ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೇ ಮಾಡಿದ್ದಾರೆ, ಬಹಳಷ್ಟು ಅಪೇಕ್ಷೆ ಇಲ್ಲದೆ ಮಾಡಿದ್ದಾರೆ. ಇವತ್ತು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡುವಂಥ ಕಾರ್ಯಕರ್ತನ ಪೂಜೆ ಮಾಡಬೇಕು. ಆ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಇದ್ದಾರೆ. ಯತ್ನಾಳ್ ಅವರಿಗೆ ಪರ್ಯಾಯ ನಾಯಕ ಪಟ್ಟಣ ಶೆಟ್ಟಿ ಅಂತ ಹೇಳಿ ಎಲ್ಲೂ ತೋರಿಸ್ಲಿಕ್ಕೆ ವಿಫಲ ಆಗಿದ್ದಾರೆ. ನಾನು ಪರ್ಯಾಯ ನಾಯಕ ಅಂತ ತಕ್ಷಣ ತೋರಿಸ್ಬೇಕಂತಿಲ್ಲ ಸರ್. ಅವ್ರಿಗಿಂತ ನಾನು ಚಲೋದೀನಿ, ಅವ್ರಿಗಿಂತ ನಾನು ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ. ಅವರ ಹೇಳಿಕೆಗೆ ಯಾವಾಗಲೂ ಭದ್ರಾಗಿರೋಂಗಿಲ್ಲ. ಅವ್ರು ಯಾಕೆ ನಾನು ಪರ್ಯಾಯ ಆಗ್ಬೇಕು ಸರ್? ಅವ್ರು ಭಾಳ ದೊಡ್ಡ ಏನೋ ಒಂದು ಚಪ್ಪಾಳೆ ಹೊಡ್ಸ್ಕೋತಾರ, ಘೋಷಣೆ ಹಾಕೋಸ್ಕೋತಾರ, ಭಾಳ ದೊಡ್ಡ ಲೀಡರ್ ಅಲ್ಲ. ಈ ದೇಶದಾಗ ಮೋದಿಯವ್ರಿಗಿಂತ ಕೆಲವೊಂದು ಲೀಡರ್ಗಳು ಅವ್ರಿಗೆ ಹೆಚ್ಚು ಕೂಗುಗಳು ಹಾಕ್ತಾರೆ, ಚಪ್ಪಾಳೆ ಹಾಕ್ತಾರೆ. ಅಂದ್ರೆ ಮೋದಿಯವ್ರಿಗಿಂತ ಅವ್ರು ಭಾಳ ದೊಡ್ಡವರಾದ್ರೆ, ಯಾರಾದರೆ ಭಾಳಷ್ಟು ಮಂದಿ ಶಿಳೆ ಹೊಡಿತಾರೆ, ಚಪ್ಪಾಳೆ ಹಾಕ್ತಾರೆ ಅಂದ್ರೆ ಅವ್ರು ದೊಡ್ಡ ಲೀಡರ್ ಆಗಂಗಿಲ್ಲ. ಈ ದೇಶದಲ್ಲಿ ಅಂಥವ್ರು ಮೋದಿಯವ್ರಿಗಿಂತ ಹೆಚ್ಚು ಕೆ ಹಾಕ್ಸ್ಕೊಳ್ಳೋರು, ಚಪ್ಪಾಳೆ ಹೊಡ್ಸ್ಕೊಳ್ಳೋರು, ಕಾಮಿಡಿ ಹೀರೋಗಳು ಭಾಳ ಮಂದಿ ಇದ್ದಾರೆ. ಅವ್ರು ಮೋದಿಯವ್ರಿಗೆ ದೊಡ್ಡವ್ರು ಆಗ್ತಾರೆ. ಅವ್ರಿಗೆ ಯಾಕೆ ಪರ್ಯಾಯ ಸರ್? ನಾನು ಅವ್ರಗತಿನ ಪಾರ್ಟಿ ಬಿಟ್ಟು ಹೋಗಿನ. ಅವ್ರಗತಿ ನಾನು ಧರ್ಮದ ಆಧಾರಿತವಾಗಿ ಒಮ್ಮೆ ಎಲ್ಲ ಹಿಂದೂ ಮುಸ್ಲಿಂ ಸಮಾನ ಅನ್ನೋದು
ಬಿ ಜೆ ಪಿ ಇದ್ದಕ್ಕೆ ಅನ್ನೋದು, ಹೊಳ್ಳಿ ಮತ್ತೊಂದು ಸಲ ಟ್ರೆಂಡ್ ಚೇಂಜ್ ಮಾಡಿ ಹಿಂದುತ್ವ ಅನ್ನೋದು ತಮ್ಮ ಅನುಕೂಲ ಪ್ರಕಾರ ಮಾತಾಡ್ತಾರೆ ಅವರು. ಅವ್ರಿಗೆ ಪರ್ಯಾಯ ಇಲ್ಲ. ನಾನು ಪಕ್ಷಕ್ಕೆ ನಿಷ್ಠೆ ಇದ್ದೀನಿ, ಪಕ್ಷ ಬಿಟ್ಟು ಪಾರ್ಟಿ ಬಿಟ್ಟು ಎಲ್ಲಿ ಹೋಗಿಲ್ಲ. ಅಧಿಕಾರಕ್ಕಾಗಿ ನಾನು ಎಲ್ಲೇ ಯಾರದೇ ಬಾಕಲ ಬಡ್ದಿಲ್ಲ ಹಿಂದಕ್ಕೂ ಹೇಳಿದ್ದೀನಿ, ಹೋಗಿಲ್ಲ. ಅವ್ರು ನನ್ನ ಪರ್ಯಾಯ ಇಲ್ಲ. ಅವರು 2 ಸಾರಿ ಇವಾಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಆದ್ರೂ ಕೂಡ ಪಕ್ಷದಲ್ಲಿ ತಗೊಂಡ್ರು. ನೀವು ಪಕ್ಷದಲ್ಲೇ ಇದ್ದೀರಿ, ಆದ್ರೆ ನಿಮ್ಮ ಪಕ್ಷದಲ್ಲೇ ಏನೋ ನಿಮ್ಗೆ ಟಿಕೆಟ್ ಕೂಡ ಸರ್, ನಾನು ಯಾವುದೇ ಇಲ್ಲ ಕೇಳಿ, ನಾನು ಯಾವುದೇ ಅಪೇಕ್ಷೆ ಪಟ್ಟು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನಾಗಿಲ್ಲ. ನಾನು ಬಿ ಜೆ ಪಿ ಬಂದಿದ್ದು ಇದು ದೇಶದ ಅಭಿಮಾನ ಇಟ್ಕೊಂಡು ಮಾಡುವಂಥ ಪಕ್ಷ, ಧರ್ಮದ ಒಂದು ರಕ್ಷಣೆ ಮಾಡುವಂಥ ಪಕ್ಷ, ದೇಶ ರಕ್ಷಣೆ ಮಾಡುವಂಥ ಪಕ್ಷ ತಿಳ್ಕೊಂಡೇ ನಾನು ಚಂದ್ರಶೇಖರ್ ಆಜಾದ್ ಅವರ ಧಾರಾವಾಹಿಗಳನ್ನು ನೋಡ್ತಾ ಇದ್ದೀನಿ. ನಾನು 91ರಲ್ಲಿ ಆ ದೇಶಭಕ್ತಿಯನ್ನು ಇಟ್ಕೊಂಡು ಇವರೇನು ಲಾಲ್ ಕಿಲಾದಲ್ಲಿ ಮುರಳಿ ಮನೋಹರ್ ಜೋಶಿಯವರು ಯಾತ್ರೆ ಹೊರಟರು ತಿರಂಗ ಜೆಂಡಾ ಹಾರ್ಸಕ್ಕೆ. ಅದನ್ನು ನಾನು ಮೆಚ್ಕೊಂಡು ಇವು ಭಾರತೀಯ ಜನತಾ ಪಕ್ಷ ತಿರಂಗ ಜೆಂಡಾ ಹಾರಿಸ್ತಾರೆ, ದೇಶದ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡೆ ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಒಪ್ಕೊಂಡು ಬಂದಿದ್ದೀನಿ. ನಾನು ಎಮ್ ಎಲ್ ಎ ಆಗಬೇಕಂತ ಬಿ ಜೆ ಪಿ ಬಂದಿಲ್ಲ. ಎಮ್ ಎಲ್ ಎ ಆಗಿ ಬಿ ಜೆ ಪಿ ಬಂದಿದ್ದೆ ಅಂದ್ರೆ ಮನೆ ಟಿಕೆಟ್ ತಪ್ಪನ್ನು ಹೋಗ್ಬಿಡ್ತಿದ್ದೆ. ನಾನು ಬರೀ ಎಮ್ ಎಲ್ ಎ ಸಂಬಂಧಿ ಬಂದಿದ್ದೆ ಅಂದ್ರೆ ಶಾಸಕನಾಗಬೇಕು, ಅಧಿಕಾರ ಸಂಬಂಧ ಬಿ ಜೆ ಪಿ ಬಂದಿದ್ದೆ ನಾನು ಹೋಗ್ಬಿಡ್ತಿದ್ದೆ. ಈ 5 ವರ್ಷ ನಾನು ಸರ್ ಒಂದು ಗಮನಿಸಿ, ನೀವು ಯಾರೋ ಗಮನಕ್ಕೆ ತೊಗೊಂಡ್ರೆ ಗೊತ್ತಿಲ್ಲ, ಈ 5 ವರ್ಷ ಅಥವಾ 10 ವರ್ಷ ಹೇಳ್ರಿ, ಮೊನ್ನೆ ಇಲೆಕ್ಷನ್ ಬಿದ್ದಾನೆ ಹಿಡ್ಕೊಂಡು ಇಲ್ಲಿ ತನಕ 10 ವರ್ಷ ತನಕ ನಾನು ಒಂದು ಪದಾಧಿಕಾರಿ ಇಲ್ಲ ಪಕ್ಷದಾಗ. ಯಾವುದೇ ಬೋರ್ಡ್ ಚೇರ್ಮನ್ನ ಅರ್ಜಿ ಇವು ಯಾವುವೂ ಆಗಿಲ್ಲ, ಯಾವುದೂ ಅಪೇಕ್ಷೆ ಇಲ್ಲ ನನ್ನ ಕಡೆ, ಯಾವ ಕೊಟ್ಟಿಲ್ಲ. ನಾನು ಹೋಗಿಲ್ಲ. ನನ್ನ ಫಾಲೋವರ್ಸ್ ಕೆಲವ್ರು ಹೋಗಿ ಏನು ಮಾಡೋಕ್ಕೆ ಹೇಳಿರೋದು, ನಾನು ಹೋಗಿಲ್ಲ. ಯಾವುದೂ ಇಲ್ಲದೇ ನಾನು ಪಾರ್ಟಿ ಒಳಗದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಜನರ ಜೊತೆ ಅದೀನಿ, ಸೋಷಿಯಲ್ ಒಳಗದೀನಿ, ಸಂಘಟನೆಗಳು ಮಾಡ್ಕೊತಿದ್ದೀನಿ, ಪಾರ್ಟಿ ಕೆಲಸ ಮಾಡ್ಕೊತಿದ್ದೀನಿ. ನನಗೆ ಯಾವುದೂ ಅಧಿಕಾರ ಇಲ್ಲ. ಅವರು ಎಮ್ ಎಲ್ ಎಸ್ ಇದ್ದರು, ಎಮ್ ಎಲ್ ಎ ಆದರೂ 7 ವರ್ಷ 8 ವರ್ಷ ಆಗಿ ಹೋಯಿತು. ನಾನು 10 ವರ್ಷದೊಳಗೂ ಒಂದು ಪಕ್ಷದ ಪದಾಧಿಕಾರಿನೂ ಇಲ್ಲ, ನಾನು ಯಾವುದೇ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿಲ್ಲ. ಆದರೂ ಕೂಡ ನಾನು ಖುಷಿಯಿಂದನೇ ನಾನು ಪಕ್ಷದ ಕೆಲಸ ಮಾಡ್ತಾಯಿದ್ದೀನಿ, ಖುಷಿಯಿಂದ ಜನರ ಕೆಲಸ ಮಾಡ್ತಾಯಿದ್ದೀನಿ, ಖುಷಿಯಿಂದನೇ ನಮ್ಮ ಸಂಘಟನೆಗಳನ್ನು ಮುಂದುವರ್ಸ್ಕೊಂಡು ಹೊಂಟೀನಿ. ಇದು ನೀವೇನಾರು ಗಮನಿಸಿರಿ ಯಾರು ಆದರೆ ನಾನೇನು ಅಧಿಕಾರ ಇಲ್ಲ ಮನೆ ಹಿಡಿಯೋಕ್ಕೆ ಹೋಗಿಲ್ಲ, ಏನೋ ನನಗೆ ಕೊಟ್ಟಿಲ್ಲ, ನನಗೇನು ಮಾಡಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸನ್ನ ಇಟ್ಕೊಂಡಿಲ್ಲ. ನಾನು ಸಮಾಜ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು. ಸಮಾಜ ಸೇವೆ ಜನರ ಸೇವೆ ಮಾಡೋಕ್ಕೆ ರಾಜಕಾರಣದಾಗಿದ್ದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡ್ಬೋದು. ಯಾರೋ ಒಬ್ರು ಹಿರಿಯ ಸಲಹೆ ಮೇಲೆ ರಾಜಕಾರಣಕ್ಕೆ ಬಂದವನ, ರಾಜಕಾರಣಕ್ಕೆ ಬರಬೇಕಂತ ಬಂದಿಲ್ಲ. ಸರ್ ಬೇರೆ ಕಡೆ ಏನೋ ಬೇರೆ ಪಾರ್ಟಿಗೆ ಹೋಗೋದಿಲ್ಲ, ಯಾವ ಪಾರ್ಟಿ ಕರೆದ್ರು ಹೋಗಂಗಿಲ್ಲ. ನನಗೆ ಯಾವ ಆಫರು ಬಂದಿಲ್ಲ. ಇವಾಗ ಏನು ಬರ್ಬೋದು ಮುಂದೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರ ಇಲ್ಲ ಸರ್. ಬಿಜಾಪುರದೇ ನಾನು ಕಳೆದ 90-90ರಿಂದ ನಾನು ಮೊದಲೇ ಸಲ ಸ್ಪರ್ಧೆ ಮಾಡಿ 90-90ರಿಂದ ಇಲ್ಲಿವರೆಗೆ ನಾನು ಇಲ್ಲೇ ರಾಜಕಾರಣದಿಂದ ಸ್ಪರ್ಧೆ ಬಯಸಿದ್ದೀನಿ. ಈ ಸಲ ನಾನು ಇಲ್ಲಿಂದ ಸ್ಪರ್ಧೆನ ಬಯಸ್ತೀನಿ. ಪಕ್ಷ ಬೇರೆ ಕಡೆ ಕೊಟ್ಟರೆ ಅದು ನನಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ನಾನು ಬಯಸೋದು ಇಲ್ಲಿ, ಬೇರೆ ಕಡೆ ಇಲ್ಲ ಸರ್. ಯಾವುದೇ ಕಾಂಪ್ರಮೈಸಿಂಗ್ ನಾನು ಆಗೋದಿಲ್ಲ, ತಯಾರೂ ಇಲ್ಲ. ಆದರೆ ನಾನು ಕಾಂಪ್ರಮೈಸ್ ವ್ಯಕ್ತಿ ಇಲ್ಲ ಸರ್. ಇಲ್ಲ ನನ್ನ ಜೊತೆ ಯಾರೂ ಮಾತಾಡಿಲ್ಲ. ಆ ಪ್ರಸ್ತಾವನೆ ನನ್ನ ಎದುರುಗಡೆ ಇಲ್ಲ. ಇಲ್ಲ ಸರ್. ಯಾವ ಪ್ರಸ್ತಾವನೆ ಬಂದಿಲ್ಲ. ಯಾವ ಪ್ರಸ್ತಾವನೆಗಳು ಬಂದಿಲ್ಲ, ಯಾವ ಬಂದಿಲ್ಲ ಸರ್. ಬರಕ್ಕೆ ಸಾಧ್ಯ ಇಲ್ಲ. ನಾನು ಕಾಂಪ್ರಮೈಸ್ ಇಲ್ಲ. ನನಗೆ ಟಿಕೆಟೇ ಕೊಡಬೇಕು ನೋಡೋ. ಟಿಕೆಟ್ ಇಲ್ಲ. ಸ್ಪಷ್ಟ ನಾನು ಇದ್ರ ಅಲ್ಟರ್ನೇಟ್ ಏನೂ ಕೇಳ್ತಾ ಇಲ್ಲ. ಕೇಳಿದ್ರು ನಾನು ಒಪ್ಕೊಳ್ಳೋಂಗಿಲ್ಲ. ನೋ ಕಾಂಪ್ರಮೈಸ್ ಸರ್. ಟಿಕೆಟ್ ಕೊಟ್ಟಿಲ್ಲ ಯಾಕಲ್ಲ ಸರ್. ನಾನು ಆಲ್ರೆಡಿ ನಾನು ಅದ್ರ ಸಿಗ್ತದೆ ನನಗೊಂದು ಸ್ವಲ್ಪ ಗ್ಯಾರಂಟಿ ಇದೆ ನನಗೆ. ಅದು ಆಮೇಲೆ ಹೇಳ್ತೀನಿ ನಿಮಗೆ, ಮತ್ತೆ ಬರ್ತೀನಿ. ನಾನು ಓಡೋಗಂಗಿಲ್ಲ ಬಿಟ್ಟು. ನಾನು ಅಕಸ್ಮಾತ್ ನಾನು ಸಿಕ್ಕರು ಪತ್ರಿಕೆ ಕರಿತೀನಿ, ಸಿಗದೇ ಇದ್ರು ಪತ್ರಿಕೆ ನಿಮಗೆಲ್ಲ ನಿಮ್ಮನ್ನ ಕರೆಕ್ಷೆ ಮಾತಾಡ್ತೀನಿ ನಾನು. ಸರ್, ಈಶ್ವರಪ್ಪ ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ಸರ್. ನಾನು ಸ್ಟೇಟ್ಮೆಂಟೇ ನೋಡಿಲ್ಲ ಅದು. ಮಕ್ಕಳಿಗೆಲ್ಲ ತೊಂದರೆ ಅಲ್ಲ ನಾನು ಈಗ ಮೋದಿಯವರೇ ಒಂದ್ ಕಡೆ ಹೇಳ್ತಾರೆ ಈ ರೀತಿ ಅಲ್ಪಸಂಖ್ಯಾತರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ. ಸರ್, ಈಶ್ವರಪ್ಪನವರು ನಮ್ಮ ಈಶ್ವರಪ್ಪನವರು ಹಿರಿಯರು, ನಮ್ಮ ಮುಖಂಡರು. ಮೋದಿಯವರು ನಮ್ಮ ನ್ಯಾಷನಲ್ ಲೆವೆಲ್ ವರಿಷ್ಠರು. ಅವರೆಲ್ಲ ಅವ್ರ ಲೆವೆಲ್ದಾಗ ಮಾತಾಡೋದು ಸರ್. ನಾನು ಬಿಜಾಪುರದ ಇಲ್ಲೇ ನಮ್ಮದು ಗುದ್ದಾಟ ನಡೆದದು. ನಾನು ಮ್ಯಾಗಿನವ್ರು ಹೇಳಿಕೆಗಳೇನು ಕೇಳಿಲ್ಲ, ಅವ್ರ ಪ್ರತಿಕ್ರಿಯೆ ಕೊಡೋಂಗಿಲ್ಲ. ಅವ್ರು ಬರ್ತಿರ್ತಾರೆ ಮ್ಯಾಗಿನ, ಅವ್ರಿಗೆ ಕೇಳತ್ತಿರತ್ತೆ. ಒಟ್ಟಾರೆ ನಾನು ನಿಮ್ಮ ಮುಖಾಂತರ ಒಂದು ವಿನಂತಿ ಅಂದ್ರೆ, ಈಗ ಭಾಳ ಮಂದಿಗೆ ಗೊಂದಲ ಆಗಿಬಿಡ್ತು. ಮೊನ್ನೆ ಏನೋ ಕಾರಜೋಳವ್ರು ಹೇಳಿದ್ರು ಟಿಕೆಟ್ ಅನೌನ್ಸ್ ಆಯಿತು, ಅಪ್ಪು ಪಟ್ಟಣ ಶೆಟ್ಟಿಯವ್ರು ಬೇರೆ ಕಡೆ ಉಸ್ತುವಾರಿ ಹಾಕಿಟ್ರ, ಸಿಂದಗಿಗೆ 4 ಗಂಟೆಗೆ ಹಾಕ್ಯಾರ. ಅವ್ರನ್ನ ಡೈವರ್ಟ್ ಮಾಡಿದ್ರು, ಕಾಂಪ್ರಮೈಸ್ ಮಾಡಿ ಬೇರೆ ಕಡೆ ಇಂಡಿಗೆ ಹಾಕ್ತಾರೋ ಎಲ್ಲೇರು ಹಾಕ್ತಾರೋ ಎಮ್ ಎಲ್ ಸಿ ಮಾಡ್ತಿ ಸರಿಸ್ತಾರೆ ಅನ್ನುವಂಥದ್ದು ಓಪಗಳು ಗೆದ್ದಿದ್ದರಿಂದ ನಿಮ್ಮನ್ನು ಕರೆದಿದ್ದು ನಿಮ್ಮನ್ನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದಕ್ಕೆ ಯಾವ ಊಹಾಪಗಳು ಇಲ್ಲ.
ಸ್ಪಷ್ಟವಾಗಿ ಈ ಸಲನೂ ಕೂಡ ಪ್ರಬಲವಾಗಿ ನಾವು ಟಿಕೆಟ್ ಕೇಳುವಂಥದ್ದಾಗಿದೆ. ನಾನು ಕಾರ್ಯಕರ್ತರ ಜೊತೆ ಇದ್ದೀನಿ. 5 ವರ್ಷ ಕಳೆದ 10 ವರ್ಷ ಅಧಿಕಾರ ಹೋದರೂ ಕೂಡ ಪಕ್ಷದ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕೆಲಸ ಮಾಡ್ಕೊತ ಬಂದೀನಿ. ಜನರ ಜೊತೆ ಇದ್ದೀನಿ. ಇವತ್ತು ಕೂಡ ಜನ ನನ್ನ ಮೇಲೆ ಪ್ರೀತಿ ಇದ್ದಾರೆ. ಯಾಕೆ ನನ್ನ ಆಡಳಿತಾವಧಿಯಲ್ಲಿ ಅಧಿಕಾರಿಗಳು ಖುಷಿಯಿಂದಿದ್ದರು, ಕಾಂಟ್ರಾಕ್ಟ್ಗಳು ಖುಷಿಯಿಂದಿದ್ದರು, ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಒಳ್ಳೆಯ ರೀತಿ ನಡೆದವ. ಅಭಿವೃದ್ಧಿ ಹೀಗೆ ಆಗ್ಯಾವ ಅನ್ನುವಂಥದ್ದೆಲ್ಲ ಹಿಂದಿನ ನಮ್ಮ ಕಾಲದಲ್ಲಿ ಆಗ್ಯಾವ. ಅಭಿವೃದ್ಧಿ ಬಗ್ಗೆ ಈಗ ಮಾತಾಡೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಒಂದು ಪಟ್ಟಿ ಮಾಡಿ ಇಟ್ಟಿದ್ದೀನಿ. ನನ್ನ ಒಂದು 9 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗ್ಯಾವ, ಅದಕ್ಕಿಂತ ಮೊದಲು ಬಿಜಾಪುರದಲ್ಲಿ ಏನು ಪರಿಸ್ಥಿತಿ ಇತ್ತು ನಗರದ್ದು, ಅದಕ್ಕಿಂತ ಮೊದಲು ಕೂಡ ಈಗಿದ್ದ ಶಾಸಕರು MP ಆಗಿದ್ದರು, 2 ಸಲ MLA ಆಗಿದ್ದರು, MLC ಆಗಿದ್ದರು, ಅವ್ರು ಏನು ಮಾಡ್ಯಾರ ಅವ್ರು ಹೇಳೋಲ್ಲಕ್ಕೆ. ಆಮೇಲೆ ಈಗ ಬೇಡದು ಈ ಸದ್ಯಕ್ಕೆ ಇಲ್ಲಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸದ್ಯಕ್ಕೆ ನೀವು ಈ ಪಕ್ಷದ ವಿಚಾರಗಳಲ್ಲಿ 2-3 ಹೇಳಿಕೆಗಳ ಗೊಂದಲ ಆಗ್ತಾಯಿತ್ತು ಕಾರ್ಯಕರ್ತರಲ್ಲಿ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವು ಪ್ರಬಲವಾಗಿ ಆಕಾಂಕ್ಷಿ ಆಗೀವಿ. 10 ವರ್ಷದಿಂದ ಪಕ್ಷದ ಕೆಲಸ ಮಾಡ್ಕೋತಾ ಇದ್ದೀನಿ. ಪಕ್ಷ ಬಿಟ್ಟು ಬೇರೆ ಕಡೆ ಹೋಗೋ ಪ್ರಶ್ನೆ ಇಲ್ಲ. ನಗರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಟಿಕೆಟ್ ಕೇಳುವಂಥ ಪ್ರಶ್ನೆ ಇಲ್ಲ. ಆ ವಿಷಯದ ಕಾಂಪ್ರಮೈಸ್ ಇಲ್ಲ. ಕಟ್ಟರವಾದಿ ಹಿಂದುತ್ವ ಹಿಂಗ